ಯಾರು ಇಲ್ಲದೇ ಇರತಕ್ಕಂಥ ದೇಶಕ್ಕೆ ಶೇಕಡ 10ರಷ್ಟು ಸುಂಕವನ್ನು ಟ್ರಂಪ್ ಹಾಕ್ತಾ ಇದ್ದಾರೆ. ಇಲ್ಲಿ ಜನನೇ ಇಲ್ಲ, ಆ ದೇಶಕ್ಕೆ 10ರಷ್ಟು ಸುಂಕ ಹಾಕ್ತಿದ್ದಾರೆ ಅಂತ. ಜನ ವಸತಿಯೇ ಇಲ್ಲದಂಥ ದ್ವೀಪದ ಮೇಲೂ ಕೂಡ ಟ್ರಂಪ್ಗೆ ಸಿಟ್ಟಿದೆಯಾ? ಹರ್ಡ್ ಮೆಕ್ಡೊನಾಲ್ಡ್ ದ್ವೀಪದ ಮೇಲೆ ಶೇಕಡ 10ರಷ್ಟು ಸುಂಕವನ್ನು ಉಪ ಅಂಟಾರ್ಟಿಕ್ ಹಿಂದೂ ಮಹಾಸಾಗರದಲ್ಲಿರ್ತಕ್ಕಂಥ ದ್ವೀಪ ಇದು, ಅಲ್ಲಿ ಹಾಕಿದ್ದಾರೆ ಇವರು. ಆಸ್ಟ್ರೇಲಿಯಾದ ವ್ಯಾಪ್ತಿಗೆ ಬರುತ್ತಿದ್ದು ಹರ್ಡ್ ಮೆಕ್ಡೊನಾಲ್ಡ್ ದ್ವೀಪ ಇದು. ಹರ್ಡ್ ಮೆಕ್ಡೊನಾಲ್ಡ್ ದ್ವೀಪದಲ್ಲಿ ಯಾರೂ ವಾಸನೆ ಮಾಡಲ್ಲ. ಅಲ್ಲಿ ದಟ್ಟಾರಣ್ಯದಿಂದ ಕೂಡಿರ್ತಕ್ಕಂಥ ಜನವಸತಿಯಿಂದ ದೂರ ಇರ್ತಕ್ಕಂಥ ಪ್ರದೇಶ ಇದು. ಪೂರ್ತಿ ಕಾಡು ಥರ ಇದೆ ಅದು. ಅಲ್ಲಿ ಹೋಗ್ಬಿಟ್ಟು ಬರೀ ಪೆಂಗ್ವಿನ್ ಇವೆ, ಅಲ್ಲಿ ಬರೀ ಪೆಂಗ್ವಿನ್ ಇವೆ. ಈ ಪೆಂಗ್ವಿನ್ ಇರೋ ಪ್ಲೇಸನ್ನು ಬಿಡಲಿಲ್ವಾ ಡೊನಾಲ್ಡ್ ಟ್ರಂಪ್? ಇಲ್ಲೂ ಹೋಗಿ ಟ್ಯಾಕ್ಸ್ ಹಾಕಿದ್ದಾರಾ ಅಂತ. ಹರ್ಡ್ ಮೆಕ್ಡೊನಾಲ್ಡ್ ದ್ವೀಪ, ಅಲ್ಲೂ ಹೋಗಿ ಟ್ಯಾಕ್ಸ್ ಹಾಕಿದ್ದಾರೆ. ಆಸ್ಟ್ರೇಲಿಯಾದ ನಿಯಂತ್ರಣಕ್ಕಿದೆ. ನಿಮಗೆ ಅಂಟಾರ್ಟಿಕಾ ಅಂತ ಹೇಳಿದ್ರೆ ಅದನ್ನು ಶ್ವೇತಖಂಡ ಅಂತ ಕರೀತಾರೆ. 2 ಧ್ರುವಗಳಿರ್ತಾವಲ್ವ, ಒಂದು ಉತ್ತರ ಧ್ರುವ, ಒಂದು ದಕ್ಷಿಣ ಧ್ರುವ. ಈ ಧ್ರುವಗಳಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ನೋಡಿ, ಯಾವಾಗಲೂ ಈ ರೀತಿ ಒಂದು ನಮ್ಮ ಭೂಮಿ ಇದ್ದಾಗ ಈ ಉತ್ತರ ಧ್ರುವ ದಕ್ಷಿಣ ಧ್ರುವ ಅಂತ ಬರುತ್ತಲ್ಲ, ಸೂರ್ಯನ ಕಿರಣ ಅಲ್ಲಿ ಜಾಸ್ತಿ ಬೀಳಲ್ಲ, ಅಲ್ಲಿಗೆ ಶಾಖ ಜಾಸ್ತಿ ರೀಚ್ ಆಗಲ್ಲ. ಯಾಕೆಂದರೆ ಸೂರ್ಯ ಹೀಗಿದ್ದಾಗ ಹಿಂಗೆ ಭೂಮಿ ಹಿಂಗೆ ರೌಂಡ್ ಹೊಡಿತಾ ಇರುತ್ತಲ್ಲ, ಉತ್ತರಕ್ಕೂ ದಕ್ಷಿಣಕ್ಕೂ ಆ ಒಂದು ಬೆಳಕು ಬೀಳಲ್ಲ. ಅಲ್ಲೇನಾಗುತ್ತೆ, ನೀರು ಹೆಪ್ಪುಗಟ್ಟಿರುತ್ತೆ ಅಥವಾ ಹಿಮ ಆಗಿರುತ್ತೆ ಅಥವಾ ಮಂಜುಗಡ್ಡೆ ಆಗಿರುತ್ತೆ ಅಂತ ಅಂದ್ಕೊಂಡಾಗ, ಈ ಮಂಜುಗಡ್ಡೆಯಿಂದ ಇರ್ತಕ್ಕಂಥ ಪ್ರದೇಶ ಅಲ್ಲಿ ಮನುಷ್ಯರು ಹೋಗಿ ಬಂದಿರೋದು ಹೌದು, ಸಂಶೋಧನೆಗಳ ವಿಚಾರದಲ್ಲಿ ಹೋಗಿ ಬರ್ತಾರೆ. ಅಲ್ಲಿ ಇರೋದು ಯಾರಪ್ಪ ಅಂದರೆ ಬರೀ ಪೆಂಗ್ವಿನ್ಗಳೇ ಅಂಥ ಭಾಗದಲ್ಲಿರೋದು. ಶ್ವೇತಖಂಡ, ಅಲ್ಲೆಲ್ಲ ಇರ್ತಕ್ಕಂಥದ್ದೇ ಹಿಮ. ಬದುಕಲು ವಾಸಯೋಗ್ಯ ಸ್ಥಿತಿ ಅಲ್ಲ, ಎಲ್ಲ ಮೈನಸಲ್ಲೇ ಇರುತ್ತಲ್ಲ. -18 ಡಿಗ್ರಿ, -5 ಡಿಗ್ರಿ, -12. ಈ ಒಂದು ಉಷ್ಣಾಂಶದಲ್ಲಿ ಮನುಷ್ಯ ಬದುಕಕ್ಕೆ ಸಾಧ್ಯನಾ? ಬದುಕಕ್ಕೆ ಸಾಧ್ಯ ಇಲ್ಲ. ಈ ಟ್ರಂಪ್ ಹೋಗ್ಬಿಟ್ಟು ಆ ಪೆಂಗ್ವಿನ್ ಇರೋ ಪ್ಲೇಸನ್ನು ಬಿಡದೆ ಅಲ್ಲಿಗೂ ಹೋಗಿ ಟ್ಯಾಕ್ಸ್ ಹಾಕಿದ್ದಾರಲ್ಲ ಅಂಥೇಳಿ ಸೋಷಿಯಲ್ ಮೀಡಿಯಾದಲ್ಲಿ ದೊಡ್ಡ ಚರ್ಚೆಯಲ್ಲಿ ನಡೀತಾ ಇದೆ. ಇದೀಗ ಪ್ರಭು ಇದ್ದಾರೆ ನ್ಯೂಸ್ ಡೆಸ್ಕಿಂದ. ಪ್ರಭು, ನಾವು ನೋಡ್ತಾ ಇದ್ದೀವಿ, ಒಂದು ಕಡೆ ಚೀನಾ ಅಮೆರಿಕ ಟ್ಯಾಕ್ಸ್ ಸಮರ, ಇನ್ನೊಂದು ಕಡೆ ಟ್ರಂಪು ಅಂಟಾರ್ಟಿಕಾವನ್ನು ಬಿಡಲಿಲ್ಲ, ಅಲ್ಲಿ ಮನುಷ್ಯರೇ ವಾಸ ಇಲ್ಲ, ಅಲ್ಲೂ ಹೋಗಿ ಅಲ್ಲಿ ಯಾವುದೋ ದ್ವೀಪದ ಮೇಲೂ ಕೂಡ, ಮೆಕ್ಡೊನಾಲ್ಡ್ ಅನ್ನೋ ಒಂದು ದ್ವೀಪದ ಮೇಲೂ ಕೂಡ ಟ್ಯಾಕ್ಸ್ ಹಾಕ್ಬಿಟ್ಟಿದ್ದಾರೆ ಇವರು ಅಂತ. ಆಸ್ಟ್ರೇಲಿಯಾದ ಕಂಟ್ರೋಲ್ ಇದೆ ಅಂತ ಹೇಳಿ. ಸೊ ಎಲ್ಲಿ ಹೋಗಿ ನಿಲ್ತಾ ಇದೆ ಇದು ಅಂತ? ನಿಜಕ್ಕೂ ರಮಾಕಾಂತ್, ಈಗ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಟ್ರಂಪ್ ಅವರ ಕೆಲವೊಂದಿಷ್ಟು ದಮನಕಾರಿ ನೀತಿಗಳು, ಹುಚ್ಚುತನದ ನಿರ್ಧಾರಗಳು ಭಾರಿ ಟೀಕೆಗಳಿಗೆ ಕಾರಣ ಆಗ್ತಾ ಇದೆ. ಅಮೆರಿಕದ ಅಧ್ಯಕ್ಷರಾಗಿ ಡೊನಾಲ್ಡ್ ಟ್ರಂಪ್ ಅಧಿಕಾರ ಸ್ವೀಕರಿಸಿದಾಗಿನಿಂದಲೂ ಕೂಡ ಕೆಲವೊಂದಿಷ್ಟು ಈ ತೆರಿಗೆ ನೀತಿಗಳನ್ನು ಜಾರಿಗೆ ತರ್ತಾ ಇದ್ದಾರೆ. ಅದರಲ್ಲೂ ಭಾರತವು ಸೇರಿದಂತೆ ಚೀನಾ, ಜಪಾನ್, ವಿಯೆಟ್ನಾಂ ಹಾಗೆ ಕೆನಡಾ ಸಾಕಷ್ಟು ದೇಶಗಳಿಗೆ ಈಗಾಗಲೇ ಆಮದು ಸುಂಕವನ್ನು ಏರಿಕೆಯನ್ನು ಮಾಡಿ ನಿನ್ನೆ ಸುದೀರ್ಘವಾಗಿ ಅವರು ಚರ್ಚೆಯನ್ನು ಮಾಡಿದ್ದಾರೆ. ಒಂದು ಲಿಸ್ಟನ್ನು ಕೂಡ ರೆಡಿ ಮಾಡಿದರು. ಇದು ಅಮೆರಿಕಾಗೆ ವಿಮೋಚನಾ ದಿನ ಅನ್ನುವಂಥದ್ದನ್ನು ಭಾಳ ಸ್ಪಷ್ಟವಾಗಿ ಹೇಳಿದರು. ಬಟ್ ಈಗ ಚೀನಾ ತಿರುಗೇಟನ್ನು ಕೊಟ್ಟಿದೆ. ಅಂದರೆ ಪ್ರತೀಕಾರದ ಒಂದು ಭಾಗವಾಗಿ ಈಗ ಟ್ಯಾಕ್ಸ್ ವಾರ್ ನಡೀತಾ ಇದೆ. ಚೀನಾ ಅವರು ಮೊದಲು ಎಚ್ಚರಿಕೆಯನ್ನು ಕೊಟ್ಟಿದ್ರು, ನೀವು ಈ ಸುಂಕವನ್ನು ಕಡಿಮೆ ಮಾಡದೇ ಇದ್ರೆ ನಾವು ನಿಮ್ಮ ಮೇಲೂ ಕೂಡ ಆಮದು ಸುಂಕವನ್ನು ವಿಧಿಸಬೇಕಾಗತ್ತೆ, ನಿಮ್ಮ ಉತ್ಪನ್ನಗಳ ಮೇಲೂ ಅಂಥೇಳಿ ವಾರ್ನ್ ಮಾಡಿದ್ರು. ಬಟ್ ಆ ಒಂದು ಬೆದರಿಕೆಗೆ ಟ್ರಂಪ್ ಬಗ್ಲಿಲ್ಲ. ಈಗ ಚೀನಾ ಅದಕ್ಕೆ ಪ್ರತೀಕಾರವಾಗಿ 34% ಟ್ಯಾಕ್ಸನ್ನು ವಿಧಿಸಿದೆ. ಅಂದರೆ ಈಗ ಚೀನಾಗೆ ಹೆಚ್ಚುವರಿಯಾಗಿ ಅಮೆರಿಕ 34% ಟ್ಯಾಕ್ಸನ್ನು ವಿಧಿಸಿತ್ತು. ಅಂದರೆ ಮೊದಲು 20% ಟ್ಯಾಕ್ಸ್ ಇತ್ತು. ಅಂದರೆ ಟೋಟಲಿ ಚೀನಾದ ಮೇಲೆ 54% ಟ್ಯಾಕ್ಸನ್ನು ಅಮೆರಿಕ ಸರ್ಕಾರ ವಿಧಿಸಿತ್ತು. ಹಾಗಾಗಿನೇ ಈಗ ಅಮೆರಿಕ ಮತ್ತು ಚೀನಾ ಸಂಬಂಧ ಕಂಪ್ಲೀಟ್ ಆಗಿ ಹಳಿಸುವುದು, ಮೊದಲೇ ಏನು ಹಳಿಸುವುದಂತಹ ಸಂಬಂಧ. ಹಾಗಾಗಿ ಈ ತೆರಿಗೆ ವಾರ್ನಿಂದಾಗಿ ಮತ್ತಷ್ಟು ದೂರ ಆಗುವಂತಹ ಸಾಧ್ಯತೆಗಳು ಕೂಡ ಇದ್ದಾವೆ. ನೀವು ಹೇಳದ ಹಾಗೆ ಅಲ್ಲಿ ಜನವಸತಿ ಇಲ್ಲದಂತಹ ಆ ದ್ವೀಪದ ಮೇಲೂ ಕೂಡ ಟ್ಯಾಕ್ಸನ್ನು ವಿಧಿಸಿದ್ದಾರೆ ಅನ್ನುವಂಥದ್ದು ಕೂಡ ಈಗಾಗಲೇ ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆಗಳಾಗ್ತಾ ಇದೆ. ಅಂದರೆ ಇದು ಒಂದು ತೆರಿಗೆ ದಾಹದ ಮೂಲಕ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅಮೆರಿಕ ಶ್ರೀಮಂತ ಆಗಬೇಕು, ಅದರ ಜೊತೆಗೆ ಬೇರೆ ದೇಶಗಳ ಒಂದು ಆರ್ಥಿಕತೆಗೂ ಕೂಡ ಕಡಿವಾಣ ಹಾಕಬೇಕು ಅನ್ನುವಂಥ ಆಲೋಚನೆಯಿಂದ ಟ್ರಂಪ್ ಈ ಒಂದು ನಿರ್ಧಾರಕ್ಕೆ ಬಂದಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಪ್ರಭು, ಇಲ್ಲಿ ಇನ್ನೊಂದು, ಈಗ ನಾವು ಅಮೆರಿಕದ ಮಾಧ್ಯಮಗಳನ್ನು ಗಮನಿಸಿದಾಗ, ಕೆಲ ಆರ್ಥಿಕ ತಜ್ಞರು ವಾದ ಮಾಡ್ತಿರೋ ಪ್ರಕಾರ ಗಮನಿಸಿದಾಗ ಏನಾಗುತ್ತೆ, ಅವರು ಈಗ ಟ್ರಂಪ್ ಪ್ರಕಾರ ಸಪೋಸ್ ಇದು ಅಮೆರಿಕ ನೆಲದಿಂದ ಆ ಮನುಷ್ಯರು, ಆ ವ್ಯಕ್ತಿಗಳು ಏನು ಮಾತಾಡ್ತಾರೆ ಅಂತ ನಾವು ನೋಡಿದ್ರೆ, ಅಲ್ಲೇನು ಹೇಳ್ತಾರೆ ಅವರು, ಒಂದು XYZ ದೇಶ ಅಂತ ಇಟ್ಕೊಳ್ಳಿ. XYZ ದೇಶಕ್ಕೆ ಕಾಲದಿಂದನೂ ಕೂಡ ಅಮೆರಿಕ ಒಂದಷ್ಟು ಏನೋ ವಸ್ತುಗಳನ್ನ ರಫ್ತು ಮಾಡ್ತಾ ಇದೆ. ಅವ್ರು ನೋಡಿದ್ರೆ XYZ ದೇಶಗಳು 75% ಟ್ಯಾಕ್ಸು, 50% ಟ್ಯಾಕ್ಸು, 30% ಟ್ಯಾಕ್ಸ್ ಹಾಕ್ತಾ ಇದ್ದಾರೆ. ವೇರ್ಯಾಸ್ ಆ XYZ ದೇಶಗಳ ಕಡೆಯಿಂದ ಅಮೆರಿಕಾಗೆ ಯಾವುದೋ ವಸ್ತು ಬಂತು ಅಂತ ಅಂದ್ಕೊಳ್ಳಿ. ಯಾವುದೋ ವಸ್ತು ಅಮೆರಿಕಾಗೆ ಅವ್ರ ಕಡೆಯಿಂದ ಆಮದಾಯಿತು, ಅಮೆರಿಕಾದ ನೆಲದಲ್ಲಿ ನಿಂತ್ಕೊಂಡಾಗ ಅದು ಆಮದಾಯಿತು ಅಂದಾಗ ಅವರು ಮಾತ್ರ 10% ಟ್ಯಾಕ್ಸು, 5% ಟ್ಯಾಕ್ಸ್ ಹಾಕ್ಕೊಂಡಿದ್ರು. ಈ ಮೂಲಕ ಅನೇಕ ದೇಶಗಳ ಪಾಲಿಗೆ ಅಮೆರಿಕ ದಾನಶೂರ ಆಗಿದ್ದ. ಯಾವುದೇ ದೇಶಗಳಲ್ಲಿ ಈ ಒಂದು ಪದ್ಧತಿ ವಿಚಾರಕ್ಕೆ, ಈಗ ಟ್ರಂಪ್ ಏನೋ ಟ್ಯಾಕ್ಸ್ ಹಾಕಿದ್ರು ಅಂದ ತಕ್ಷಣ ಅದೇ ಟ್ಯಾಕ್ಸ್ ನಾನು ಹಾಕ್ತೀನಿ, ಅದು ಮಾಡಿಲ್ಲ.
ಅಂದರೆ ಅಮೆರಿಕ ಕಡೆಯಿಂದ ಏನು ಅಂತ ಹೇಳಿದ್ರೆ, ಕೆಲ ದೇಶಗಳಲ್ಲಿ ಅಮೆರಿಕ ಇಲ್ಲಿವರೆಗೂ ಅಂಥ ಟ್ಯಾಕ್ಸನ್ನು ಹಾಕಕ್ಕೆ ಹೋಗಿರಲಿಲ್ಲ. ಆದರೆ ಆ ದೇಶಗಳು ಅಮೆರಿಕ ನನಗೇನೋ ಅವ್ರ ದೇಶಕ್ಕೆ ನಾನು ರಫ್ತು ಮಾಡ್ತಕ್ಕಂಥ ವಸ್ತುಗಳ ಮೇಲೆ ಟ್ಯಾಕ್ಸ್ ಹಾಕಿಲ್ಲ ಅಂತ ಇವರೇನು ಬಿಟ್ಟುಬಿಟ್ಟಿರಲಿಲ್ಲ ಅಮೆರಿಕಾಗೆ. ಸಪೋಸ್ ಒಂದು ಯಾವುದೋ ಕಾರಪ್ಪ, ಒಂದು ಐಷಾರಾಮಿ ಕಾರು, XYZ ಕಾರು, ಒಂದು ಐಷಾರಾಮಿ ಬೈಕು. ಈ ಬೈಕ್ಗಳು ಬಂದ ಕೆಲವು ಕಡೆ 100% ಟ್ಯಾಕ್ಸ್ ಇರುತ್ತೆ, 75% ಟ್ಯಾಕ್ಸ್ ಇರುತ್ತೆ. ಅದನ್ನು ಆ ನೆಲದಲ್ಲಿ ನಿಂತ್ಕೊಂಡು ಅಧ್ಯಕ್ಷನಾಗಿ ಅವ್ರು ಕೇಳ್ತಾರೆ, ಅಲ್ರಿ ನಾನೊಂದು ಬೈಕ್ ರಫ್ತು ಮಾಡ್ತೀನಿ, ನಿಮಗೆ ಒಂದು ಕಾರ್ ರಫ್ತು ಮಾಡ್ತೀನಿ ನನ್ನ ದೇಶದಿಂದ, ಅದಕ್ಕೆ ಮಾತ್ರ 100% ಟ್ಯಾಕ್ಸ್ ವಸೂಲಿ ಮಾಡ್ತೀರಿ, ನಿಮ್ಮ ವಸ್ತುಗಳಿಗೆ ಮಾತ್ರ ನಾನು 5%, 10%, 12% ತೆರಿಗೆ ಹಾಕ್ತೀನಲ್ಲ, ಇದು ನ್ಯಾಯನಾ? ನನ್ನ ದೇಶ ಇದೀಗ ದೊಡ್ಡ ಮಟ್ಟದಲ್ಲಿ ಸಾಲದ ಸುಳಿಗೆ ಸಿಕ್ಕಾಕೊಂಡಿದ್ದೀವಿ. ನಾವು ಕೂಡ ಟ್ರಿಲಿಯನ್ ಡಾಲರ್ಗಟ್ಟಲೆ ನಾವು ಸಾಲ ಮಾಡಿಬಿಟ್ಟಿದ್ದೀವಿ. ಈ ನೀತಿಯ ಮೂಲಕವಾಗಿ ನನ್ನ ದೇಶವನ್ನು ನಾನು ಶ್ರೀಮಂತಗೊಳಿಸ್ತೀನಿ ಅಂತೇಳಿ ಟ್ರಂಪ್ನ ವಾದ. ನಿಜಕ್ಕೂ ರಮಕಾಂತ್, ಈಗ ಟ್ರಂಪ್ ಅವರು ಕೂಡ ಅದನ್ನು ಹೇಳ್ತಾ ಇದ್ದಾರೆ. ಯಾಕಂತ ಹೇಳಿದ್ರೆ ಫಸ್ಟ್ ಅಮೇರಿಕ, ನಮ್ಮ ದೇಶ ಮೊದಲು ನಮ್ಮದು ಅನ್ನುವಂಥ ಒಂದು ಧ್ಯೇಯವಾಕ್ಯದೊಂದಿಗೆ ಅವ್ರು ನಡೆದುಕೊಳ್ತಾ ಇದ್ದಾರೆ. ನೀವು ಹೇಳಿದ ಹಾಗೆ ಖಂಡಿತ ಟ್ರಂಪ್ ಅವರು ಅದೇ ವಿಚಾರವನ್ನು ನಿನ್ನೆ ಆ ಲಿಸ್ಟ್ ರೆಡಿ ಮಾಡುವಾಗ, ಲಿಸ್ಟ್ ಅದು ಅನೌನ್ಸ್ ಮಾಡುವಾಗ ಅದನ್ನೇ ಹೇಳ್ತಾ ಇದ್ರು. ಇಲ್ಲಿವರೆಗೂ ಬೇರೆ ದೇಶಗಳು ನಮ್ಮನ್ನು ವಸೂಲಿ ಮಾಡಿದ್ದು ಸಾಕಾಗಿದೆ, ನಮಗೆ ಇನ್ಮೇಲೆ ನಾವು ಅನಿವಾರ್ಯವಾಗಿ ಪರಿಸ್ಥಿತಿಗೆ ಅನುಗುಣವಾಗಿ ನಾವು ಟ್ಯಾಕ್ಸನ್ನು ಹೇರಲೇಬೇಕು ಅಂತೇಳಿ. ಉದಾಹರಣೆಗೆ ಭಾರತದೇ ನಾವು ಕೊಡೋದಾದರೆ 52% ಅವರಿಗೆ ಅಂದರೆ ಅಮೆರಿಕದ ಉತ್ಪನ್ನಗಳಿಗೆ ಟ್ಯಾಕ್ಸನ್ನು ಭಾರತ ಸರ್ಕಾರ ಅಂದರೆ ಭಾರತ ವಿಧಿಸ್ಕೊಂಡು ಬರ್ತಾ ಇದೆ. ಹಾಗಾಗಿ ನಮ್ಮ ಮೇಲೆ ಈಗ 27 ಹಾಕಿದ್ರು 1% ಕಡಿಮೆ ಮಾಡಿದ್ದಾರೆ. ಅಂದರೆ 26, ಅರ್ಧಕ್ಕರ್ಧ ನಾವು ಅವರಿಗೆ ಜಾಸ್ತಿ ಟ್ಯಾಕ್ಸನ್ನು ಹಾಕ್ತಾ ಇದ್ದೀವಿ. ಹಾಗಾಗಿನೇ ಇದು ಕೇವಲ ಭಾರತ ಅಷ್ಟೇ ಅಲ್ಲ, ಚೀನಾ ಆಗಿರ್ಬೋದು, ಕೆನಡಾ ಆಗಿರ್ಬೋದು ಮತ್ತು ವಿಯೆಟ್ನಾಂ ಆಗಿರ್ಬೋದು, ಬೇರೆ ಬೇರೆ ದೇಶಗಳಿಗೂ ಕೂಡ ಇದು ಅನ್ವಯವಾಗುತ್ತೆ. ಹಾಗಾಗಿ ಅಮೆರಿಕ ಇಲ್ಲಿವರೆಗೂ ಏನು ನಾವು ತಾಳ್ಮೆಯಿಂದ ಇದ್ದಿದ್ದು ಸಾಕು, ಆರ್ಥಿಕವಾಗಿ ನಾವು ಕೂಡ ಸಬಲರಾಗಬೇಕು ಮತ್ತು ದೇಶೀಯ ಮಾರುಕಟ್ಟೆ ಹೆಚ್ಚಳ ಮಾಡೋದು, ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ದೊಡ್ಡ ಮಟ್ಟದ ಒಂದು ವ್ಯಾಪಾರ ವಹಿವಾಟು ಆಗಲಿಕ್ಕೆ ಅನುಕೂಲ ಆಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ನಾವು ಆರ್ಥಿಕವಾಗಿ ಸಬಲರಾಗಬೇಕು ಅನ್ನುವಂಥ ಈ ಎಲ್ಲ ಕಾರ್ಯಯೋಜನೆಗಳನ್ನು ಹಾಕ್ಕೊಂಡು ಈ ರೀತಿಯಾದಂಥ ಟ್ಯಾಕ್ಸನ್ನು ಅವರು ಬೇರೆ ಬೇರೆ ದೇಶಗಳಿಗೆ ವಿಧಿಸ್ತಾ ಇದ್ದಾರೆ ಹೊರತು ಇದರ ಹಿಂದೆ ಯಾವುದೇ ಪ್ರತೀಕಾರ ಆಗಿರ್ಬೋದು ಅಥವಾ ಬೇರೆ ದೇಶಗಳನ್ನು ಆರ್ಥಿಕವಾಗಿ ಕುಗ್ಗಿಸುವಂಥ ಪ್ರಯತ್ನಗಳಾಗಿರ್ಬೋದು, ಅದರ ಜೊತೆಗೆ ಇನ್ನೊಂದೇನೋ ಸಮರವನ್ನು ಸಾರಿಬಿಡ್ತಾರೆ ಅನ್ನುವಂಥ ಆಲೋಚನೆಗಳಾಗಲಿ ಇಲ್ಲ ಅನ್ನುವಂಥದ್ದು ಈಗ ಅಮೆರಿಕ ತಜ್ಞರ ವಾದ ಆಗ್ತಾ ಇದೆ. ರಮಕಾಂತ್, ಥ್ಯಾಂಕ್ ಯು ಪ್ರಭು.